ಅನನ್ಯ ಭಟ್ ಕಥೆ ಅದು ಇನ್ನೊಂದೇ ಕಾದಂಬರಿ, ಅದು ಕಥೆ ಅಲ್ಲ. ಸುಜಾತಾ ಭಟ್ ಅನ್ನೋ ವೃದ್ಧ ಮಹಿಳೆ ರಾಜ್ಯದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದ್ದಾರೆ. ನನ್ನ ಮಗಳಿದ್ಲು 25 ವರ್ಷದ ಹಿಂದೆ ಅಂತ. ಜುಲೈ 20ನೇ ತಾರೀಕು ದಕ್ಷಿಣ ಕನ್ನಡ ಎಸ್ಪಿಗೆ ಇವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ರು. ಮೊನ್ನೆ ತಾನೇ ಅನನ್ಯ ಭಟ್ರದ್ದು ಎನ್ನಲಾದಂತಹ ಒಂದು ಫೋಟೋವನ್ನು ಈಗ ರಿವೀಲ್ ಮಾಡಿದ್ರು. ಅದು ಅಷ್ಟೆಲ್ಲ ಒತ್ತಡ ಹಾಕಿದ ಮೇಲೆ. ಆದ್ರೆ ಆ ಫೋಟೋದಲ್ಲಿರೋದು ನಿಜಕ್ಕೂ ಅನನ್ಯ ಭಟ್ ಹೌದಾ? ಆ ತರ ಒಂದು ಪಾತ್ರ ಇದೆಯಾ? ಅನನ್ಯ ಭಟ್ ಅಂತ ಒಬ್ರು ಇದ್ದಾರಾ? ರಿಪಬ್ಲಿಕ್ ಕನ್ನಡ ಸಾಕಷ್ಟು ಸಂಗತಿಗಳನ್ನ ರಿವೀಲ್ ಮಾಡಿದೆ. ಇಲ್ಲಿದೆ ಡೀಟೇಲ್ಸ್. ಸುಜಾತಾ ಭಟ್ ಆರೋಪಿಗಳಿಗೆ ಬಿಗ್ ಟ್ವಿಸ್ಟ್. ವಸಂತ ಫೋಟೋ ತೋರಿಸಿ ಅನನ್ಯ ಅಂದ್ರ. ಈಕೆ ನೋಡಿ ಅನನ್ಯ ಭಟ್ ಈಗ ನ್ಯಾಯ ಕೊಡಿಸುತ್ತೀರಾ ಅಂತ ಮೊನ್ನೆ ತಾನೇ ಸುಜಾತಾ ಭಟ್ ಪ್ರಶ್ನಿಸಿದ್ದರು. ಆದ್ರೆ ಅನನ್ಯ ಭಟ್ ಫೋಟೋ ರಹಸ್ಯ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗಿದೆ. ವಸಂತ ಅನ್ನೋರ ಫೋಟೋ ತೋರಿಸಿ ಇದೇ ಅನನ್ಯ ಫೋಟೋ ಎಂದರು ಅಂತ ಆರೋಪ ಮಾಡಲಾಗುತ್ತಿದೆ. ಸುಳ್ಳು ಹೇಳಿದ್ರ ಸುಜಾತಾ? ವಸಂತ ಫೋಟೋ ತೋರಿಸಿ ಅನನ್ಯ ಭಟ್ ಎಂದು ಬಿಂಬಿಸಿದ್ರ ಸುಜಾತಾ ಭಟ್. ಯಾರದ್ದು ಮನೆ ಸೊಸೆಯನ್ನ ಅನನ್ಯ ಅಂದ್ರ ಸುಜಾತಾ. ಅಸಲಿ ವಿಷಯ ಏನಂದ್ರೆ 2005ರಿಂದ ಬನಶಂಕರಿಯಲ್ಲಿ ಸುಜಾತಾ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಸುಜಾತಾ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಪುತ್ರ ಶ್ರೀವತ್ಸ ಎನ್ನುವರ ಪತ್ನಿಯ ಹೆಸರು ವಸಂತ. ಆದ್ರೆ ಆಕೆ 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದರು. ಆಲ್ಬಂನಲ್ಲಿದ್ದ ವಸಂತ ಫೋಟೋವನ್ನ ಸುಜಾತಾ ಎತ್ತಿಟ್ಟುಕೊಂಡಿದ್ರಂತೆ. ಆ ವಸಂತ ಫೋಟೋವನ್ನೇ ಅನನ್ಯ ಭಟ್ ಎಂದು ಬಿಂಬಿಸಿದ್ರ. ಸತ್ತ ಮಹಿಳೆ ಫೋಟೋ ತೋರಿಸಿ ಯಾಮಾರಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಎರಡು 2025ರ ಜನವರಿಯಲ್ಲಿ ಮನೆ ಮಾಲೀಕ ರಂಗಪ್ರಸಾದ್ ಕೂಡ ಮೃತಪಟ್ಟಿದ್ದಾರೆ. ರಂಗಪ್ರಸಾದ್ ಮನೆಯಲ್ಲೇ ಸುಜಾತಾ ಭಟ್ ವಾಸವಿದ್ದಾರೆ. ಹೀಗಾಗಿ ಸುಜಾತಾ ಭಟ್ಗೆ ನಿಜವಾಗ್ಲೂ ಅನನ್ಯ ಭಟ್ ಎಂಬ ಮಗಳು ಇದ್ದಳ ಇಲ್ವಾ ಅಂತ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಜೊತೆಗೆ ಸುಜಾತಾ ಭಟ್ ತೋರಿಸಿರುವ ಫೋಟೋದಲ್ಲಿರೋದು ಅನನ್ಯ ಭಟ್ ಅಥವಾ ವಸಂತನ ಎಂಬ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮುತ್ತು, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಕಥೆ ಅದು ಇನ್ನೊಂದೇ ಕಾದಂಬರಿ, ಅದು ಕಥೆ ಅಲ್ಲ. ಸುಜಾತಾ ಭಟ್ ಅನ್ನೋ ವೃದ್ಧ ಮಹಿಳೆ ರಾಜ್ಯದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದ್ದಾರೆ. ನನ್ನ ಮಗಳಿದ್ಲು 25 ವರ್ಷದ ಹಿಂದೆ ಅಂತ. ಜುಲೈ 20ನೇ ತಾರೀಕು ದಕ್ಷಿಣ ಕನ್ನಡ ಎಸ್ಪಿಗೆ ಇವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ರು. ಮೊನ್ನೆ ತಾನೇ ಅನನ್ಯ ಭಟ್ರದ್ದು ಎನ್ನಲಾದಂತಹ ಒಂದು ಫೋಟೋವನ್ನು ಈಗ ರಿವೀಲ್ ಮಾಡಿದ್ರು. ಅದು ಅಷ್ಟೆಲ್ಲ ಒತ್ತಡ ಹಾಕಿದ ಮೇಲೆ. ಆದ್ರೆ ಆ ಫೋಟೋದಲ್ಲಿರೋದು ನಿಜಕ್ಕೂ ಅನನ್ಯ ಭಟ್ ಹೌದಾ? ಆ ತರ ಒಂದು ಪಾತ್ರ ಇದೆಯಾ? ಅನನ್ಯ ಭಟ್ ಅಂತ ಒಬ್ರು ಇದ್ದಾರಾ? ರಿಪಬ್ಲಿಕ್ ಕನ್ನಡ ಸಾಕಷ್ಟು ಸಂಗತಿಗಳನ್ನ ರಿವೀಲ್ ಮಾಡಿದೆ. ಇಲ್ಲಿದೆ ಡೀಟೇಲ್ಸ್. ಸುಜಾತಾ ಭಟ್ ಆರೋಪಿಗಳಿಗೆ ಬಿಗ್ ಟ್ವಿಸ್ಟ್. ವಸಂತ ಫೋಟೋ ತೋರಿಸಿ ಅನನ್ಯ ಅಂದ್ರ. ಈಕೆ ನೋಡಿ ಅನನ್ಯ ಭಟ್ ಈಗ ನ್ಯಾಯ ಕೊಡಿಸುತ್ತೀರಾ ಅಂತ ಮೊನ್ನೆ ತಾನೇ ಸುಜಾತಾ ಭಟ್ ಪ್ರಶ್ನಿಸಿದ್ದರು. ಆದ್ರೆ ಅನನ್ಯ ಭಟ್ ಫೋಟೋ ರಹಸ್ಯ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗಿದೆ. ವಸಂತ ಅನ್ನೋರ ಫೋಟೋ ತೋರಿಸಿ ಇದೇ ಅನನ್ಯ ಫೋಟೋ ಎಂದರು ಅಂತ ಆರೋಪ ಮಾಡಲಾಗುತ್ತಿದೆ. ಸುಳ್ಳು ಹೇಳಿದ್ರ ಸುಜಾತಾ? ವಸಂತ ಫೋಟೋ ತೋರಿಸಿ ಅನನ್ಯ ಭಟ್ ಎಂದು ಬಿಂಬಿಸಿದ್ರ ಸುಜಾತಾ ಭಟ್. ಯಾರದ್ದು ಮನೆ ಸೊಸೆಯನ್ನ ಅನನ್ಯ ಅಂದ್ರ ಸುಜಾತಾ. ಅಸಲಿ ವಿಷಯ ಏನಂದ್ರೆ 2005ರಿಂದ ಬನಶಂಕರಿಯಲ್ಲಿ ಸುಜಾತಾ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಸುಜಾತಾ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಪುತ್ರ ಶ್ರೀವತ್ಸ ಎನ್ನುವರ ಪತ್ನಿಯ ಹೆಸರು ವಸಂತ. ಆದ್ರೆ ಆಕೆ 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದರು.
ಆಲ್ಬಂನಲ್ಲಿದ್ದ ವಸಂತ ಫೋಟೋವನ್ನ ಸುಜಾತ ಎತ್ತಿಟ್ಟುಕೊಂಡಿದ್ರಂತೆ. ಆ ವಸಂತ ಫೋಟೋವನ್ನೇ ಅನನ್ಯ ಭಟ್ ಎಂದು ಬಿಂಬಿಸಿದ್ರ. ಸತ್ತ ಮಹಿಳೆ ಫೋಟೋ ತೋರಿಸಿ ಯಾಮಾರಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಎರಡು 2025ರ ಜನವರಿಯಲ್ಲಿ ಮನೆ ಮಾಲೀಕ ರಂಗಪ್ರಸಾದ್ ಕೂಡ ಮೃತಪಟ್ಟಿದ್ದಾರೆ. ರಂಗಪ್ರಸಾದ್ ಮನೆಯಲ್ಲೇ ಸುಜಾತ ಭಟ್ ವಾಸವಿದ್ದಾರೆ. ಹೀಗಾಗಿ ಸುಜಾತ ಭಟ್ಗೆ ನಿಜವಾಗ್ಲೂ ಅನನ್ಯ ಭಟ್ ಎಂಬ ಮಗಳು ಇದ್ದಳ ಇಲ್ವಾ ಅಂತ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಜೊತೆಗೆ ಸುಜಾತ ಭಟ್ ತೋರಿಸಿರುವ ಫೋಟೋದಲ್ಲಿರೋದು ಅನನ್ಯ ಭಟ್ ಅಥವಾ ವಸಂತನ ಎಂಬ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮುತ್ತು, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಕಥೆ ಅದು ಇನ್ನೊಂದೇ ಕಾದಂಬರಿ, ಅದು ಕಥೆ ಅಲ್ಲ. ಸುಜಾತ ಭಟ್ ಅನ್ನೋ ವೃದ್ಧ ಮಹಿಳೆ ರಾಜ್ಯದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದ್ದಾರೆ. ನನ್ನ ಮಗಳಿದ್ಲು 25 ವರ್ಷದ ಹಿಂದೆ ಅಂತ. ಜುಲೈ 20ನೇ ತಾರೀಕು ದಕ್ಷಿಣ ಕನ್ನಡ ಎಸ್ಪಿಗೆ ಇವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ರು. ಮೊನ್ನೆ ತಾನೇ ಅನನ್ಯ ಭಟ್ರದ್ದು ಎನ್ನಲಾದಂತಹ ಒಂದು ಫೋಟೋವನ್ನ ಈಗ ರಿವೀಲ್ ಮಾಡಿದ್ರು. ಅದು ಅಷ್ಟೆಲ್ಲ ಒತ್ತಡ ಹಾಕಿದ ಮೇಲೆ. ಆದ್ರೆ ಆ ಫೋಟೋದಲ್ಲಿರೋದು ನಿಜಕ್ಕೂ ಅನನ್ಯ ಭಟ್ ಹೌದಾ? ಆ ತರ ಒಂದು ಪಾತ್ರ ಇದೆಯಾ? ಅನನ್ಯ ಭಟ್ ಅಂತ ಒಬ್ರು ಇದ್ದಾರಾ? ರಿಪಬ್ಲಿಕ್ ಕನ್ನಡ ಸಾಕಷ್ಟು ಸಂಗತಿಗಳನ್ನ ರಿವೀಲ್ ಮಾಡಿದೆ. ಇಲ್ಲಿದೆ ಡೀಟೇಲ್ಸ್. ಸುಜಾತ ಭಟ್ ಆರೋಪಿಗಳಿಗೆ ಬಿಗ್ ಟ್ವಿಸ್ಟ್. ವಸಂತ ಫೋಟೋ ತೋರಿಸಿ ಅನನ್ಯ ಅಂದ್ರ. ಈಕೆಯೇ ನೋಡಿ ಅನನ್ಯ ಭಟ್. ಈಗ ನ್ಯಾಯ ಕೊಡಿಸುತ್ತೀರಾ ಅಂತ ಮೊನ್ನೆ ತಾನೇ ಸುಜಾತ ಭಟ್ ಪ್ರಶ್ನಿಸಿದ್ದರು. ಆದ್ರೆ ಅನನ್ಯ ಭಟ್ ಫೋಟೋ ರಹಸ್ಯ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗಿದೆ. ವಸಂತ ಅನ್ನೋರ ಫೋಟೋ ತೋರಿಸಿ ಇದೇ ಅನನ್ಯ ಫೋಟೋ ಎಂದರು ಅಂತ ಆರೋಪ ಮಾಡಲಾಗುತ್ತಿದೆ. ಸುಳ್ಳು ಹೇಳಿದ್ರ ಸುಜಾತ. ವಸಂತ ಫೋಟೋ ತೋರಿಸಿ ಅನನ್ಯ ಭಟ್ ಎಂದು ಬಿಂಬಿಸಿದ್ರ ಸುಜಾತ ಭಟ್. ಯಾರೊಂದು ಮನೆ ಸೊಸೆಯನ್ನ ಅನನ್ಯ ಅಂದ್ರ ಸುಜಾತ. ಅಸಲಿ ವಿಷಯ ಏನಂದ್ರೆ 2005ರಿಂದ ಬನಶಂಕರಿಯಲ್ಲಿ ಸುಜಾತ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಸುಜಾತ ಕೇರ್ ಟೇಕರ್ ಆಗಿದ್ದರು. ರಂಗಪ್ರಸಾದ್ ಪುತ್ರ ಶ್ರೀವತ್ಸ ಎನ್ನುವರ ಪತ್ನಿಯ ಹೆಸರು ವಸಂತ. ಆದ್ರೆ ಆಕೆ 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದರು. ಆಲ್ಬಂನಲ್ಲಿದ್ದ ವಸಂತ ಫೋಟೋವನ್ನ ಸುಜಾತ ಎತ್ತಿಟ್ಟುಕೊಂಡಿದ್ರಂತೆ. ಆ ವಸಂತ ಫೋಟೋವನ್ನೇ ಅನನ್ಯ ಭಟ್ ಎಂದು ಬಿಂಬಿಸಿದ್ರ. ಸತ್ತ ಮಹಿಳೆ ಫೋಟೋ ತೋರಿಸಿ ಯಾಮಾರಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಎರಡು 2025ರ ಜನವರಿಯಲ್ಲಿ ಮನೆ ಮಾಲೀಕ ರಂಗಪ್ರಸಾದ್ ಕೂಡ ಮೃತಪಟ್ಟಿದ್ದಾರೆ. ರಂಗಪ್ರಸಾದ್ ಮನೆಯಲ್ಲೇ ಸುಜಾತ ಭಟ್ ವಾಸವಿದ್ದಾರೆ. ಹೀಗಾಗಿ ಸುಜಾತ ಭಟ್ಗೆ ನಿಜವಾಗ್ಲೂ ಅನನ್ಯ ಭಟ್ ಎಂಬ ಮಗಳು ಇದ್ದಳ ಇಲ್ವಾ ಅಂತ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಜೊತೆಗೆ ಸುಜಾತ ಭಟ್ ತೋರಿಸಿರುವ ಫೋಟೋದಲ್ಲಿರೋದು ಅನನ್ಯ ಭಟ್ ಅಥವಾ ವಸಂತನ ಎಂಬ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮುತ್ತು, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.